ನಾನು ಯಾವಾಗ ಹೇಳ್ತಿರ್ತೀನಿ, ನಿನಗೆ ಎಲ್ಲಿ ಮರ್ಯಾದೆ ಸಿಗಲ್ಲ ಅಲ್ಲಿ ಚಪ್ಪಲಿನ ಬಿಡಬಾರ್ದು ಸರ್. ಅವ್ರೆಷ್ಟೇ ದೊಡ್ಡವರಾಗಿರ್ಲಿ ಯಾರಾಗಿರ್ಲಿ, ಅದು ಮಾತ್ರ ಅದು ನನ್ನ ಪಾಲಿಸಿ. ಇನ್ನೊಬ್ಬ ಇರೋ ಸಣ್ಣವ್ರ ಪ್ರಶ್ನೆ ಬರಲ್ಲ ಸರ್, ಯಾರ ಸೆಲ್ಫ್ ರೆಸ್ಪೆಕ್ಟ್ ಅವ್ರಿಗೆ ಇದ್ದೇ ಇರುತ್ತೆ. ಎಸ್, ಇವತ್ತು ಯಾರೋ ದೊಡ್ಡವರು ಇದ್ದಾರೆ, ಏನಕ್ಕೆ, ಯಾವ ಕಾರಣಕ್ಕೆ, ಅವರಿಂದ ನಮಗೇನ್ ಲಾಭ? ಅಷ್ಟೇ ನನ್ನ ಪಾಲಿಸಿ ಅದು. ನಿಜ ಅದು. ನನಗೆ ನೀವು ಯಾವುದೇ ಸಮಯದಲ್ಲಿ ಕರೆ ಮಾಡಿ ನಾನು ರೆಡಿ. ನನಗೆ ಇವತ್ತಿಗೂ ಸರ್, ನಾನು ಬಂದಿದ್ದ ಗಾಡಿಯಲ್ಲಿ ಇವತ್ತರೆಗೂ PA ಇಲ್ಲ, ಗನ್ಮ್ಯಾನ್ ಇಲ್ಲ, ಡ್ರೈವರ್ ಇಲ್ಲ, ಒಬ್ಬನೇ ಸರ್. ಫೋನ್ ಮಾಡಿದ್ರಿ, ಬೈಕ್ ತಗೊಂಡೆ ಬಂದೆ. ನನ್ನ ಪಾಲಿಸಿ. ಸಾಕಷ್ಟು ಇನ್ವೆಸ್ಟ್ ಮಾಡಿದಾರೆ ಸರ್, ಆಂಬುಲೆನ್ಸ್ ಆಗಿರ್ಬೋದು. ಅಲ್ಲ ಸರ್, ನೋಡಿ ತಾವು ಎಲ್ಲಾ ರೀತಿ ಫೆಸಿಲಿಟಿ ಮಾಡಿಕೊಟ್ಟಿದ್ದೀರಾ ಅಂತ ನಮ್ಗೆ ನೋಡಿದ್ರೆ ಗೊತ್ತಾಗುತ್ತೆ. ಮಗಳು ಇದನ್ನ ನೋಡ್ಕೊಂತ ಹೇಳ, ಡಾಕ್ಟರ್ ಅವಳ ಇದಕ್ಕೆ ಅವರೇ ಡಾಕ್ಟರ್, ಯಾರಿಗೆ ಪೇಷಂಟ್ ಏನೇ ಆದ್ರೆ ಅವರೇ ಟ್ರೀಟ್ಮೆಂಟ್ ಕೊಡೋದು. ಹೌದು, ಹೊರಗಡೆ ಎಲ್ಲ ಕಳ್ಸಲ್ಲ. ಆಯ್ತಾ, ಒಂದು ಸರ್ ನೋಡಿ, ಯಾರೋ ಒಬ್ಬನ ಕಟ್ಟಿದಾನೆ, ಅವನೇನೋ ಬೆಳೆದ್ಬಿಟ್ಟ ಅಂತೇಳಿ ದಯವಿಟ್ಟು ಆಶ್ರಮ ಕಟ್ಟೋದಲ್ಲ ಸರ್. ಎಲ್ಲ ಮೂಲಭೂತ ಸೌಕರ್ಯಗಳು ಇರಬೇಕು. ನಾಳೆ ಬೆಳಗ್ಗೆ ಡೋನರ್ ಬಂದಿಲ್ಲ ಅಂದ್ರೆ ನೀನು ಊಟ ಹಾಕೋ ಶಕ್ತಿ ಇರಬೇಕು. ಹಾಗಿದ್ರೆ ಮಾತ್ರ ಕಟ್ಟಬೇಕು, ಇಲ್ಲಾಂದ್ರೆ ಬಹಳ ಕಷ್ಟ ಸರ್ ಇದು. 180 ಜನನ ಒಂದೊತ್ತು ಊಟಕ್ಕೆ ಅರೇಂಜ್ಮೆಂಟ್ ಮಾಡ್ಬೇಕಂದ್ರೆ ಎಷ್ಟೋ ಖರ್ಚು ಇರುತ್ತೆ. ಅಂತದ್ರದಾಗ ತಾವ್ ಇಷ್ಟೊಂದು ಜನ ಮೇಂಟೈನ್ ಮಾಡ್ತಿದ್ರು. ಆಮೇಲೆ ಹಂಗಲ್ಲ ಸರ್, ಇವ್ರಿಗೆ ಗಟ್ಟಿ ಇದ್ದರಿಗೆ ಒಂದು ಊಟ, ಬೆಡ್ ರಿಡನಿಗೆ ಒಂದು ಊಟ, 2-3 ತರ ಮಾಡ್ಲೇಬೇಕು. ಹೌದು, ಯಾಕಂದ್ರೆ ಇವ್ರದ್ದು ಹೆಲ್ತ್ ಗೆ ಅದು ಅಂದ್ರೆ ಈಗ ಫುಲ್ ಬೆಡ್ ರಿಡನ್ ಅವರಿಗೆ ಮೆತ್ತಗಿರ್ಬೇಕು ಸರ್ ಊಟ. ಪಾಪ ನುಂಗಕ್ಕಾಗಲ್ಲ, ಡೈಜೆಸ್ಟ್ ಆಗ್ಬೇಕಲ್ಲ, ಆಕ್ಟಿವಿಟೀಸ್ ಏನು ಇರಲ್ಲ. BP ಶುಗರ್ ಇದ್ದವರಿಗೆ ಉಪ್ಪು ಖಾರ ಹಾಕಂಗಿಲ್ಲ. ಈಗ ಬಾಂಗ್ಲಾದೇಶದವ್ರು ಇದಾರೆ, ಅವ್ರಿಗೆ ಹುಡುಗರುಗಳು ಅವ್ರಿಗೆ ಒಳ್ಳೆ ಊಟನೇ ಕೊಡ್ಬೇಕು. ಈ ತರ ನಮ್ದು ಅಷ್ಟೇ ಈಸಿ ಅಲ್ಲ ಸರ್. ಮುಖಾಮುಖಿ ನಡೆದ ಹೊಡೆದ್ ಬಿಡ್ತಾರ ಸರ್ ನಮಗೆ, ಅಷ್ಟು ಕರೆಕ್ಟ್ ಟೈಮ್ ಊಟ ಕೊಟ್ಟಿಲ್ಲ ಅಂದ್ರೆ. ಆಗಿದ್ದಂತ ಘಟನೆ ಇದಾವೆ ಇಲ್ಲ ಇದೆ ನೋಡಿ ಸರ್. ಇವೆಲ್ಲ ಏಟು ಹೊಡೆದಿರೋರು ಹೊಡಿತಾರೆ, ಮಾನಸಿಕ ಅಸ್ವಸ್ಥರು ಇರ್ತಾರೆ, ಅವ್ರಿಗೆ ಏನ್ ಗೊತ್ತಿರಲ್ಲ ಸರ್. ಮಕ್ಕಳಿದ್ದಾಗಿ 60 ದಾಟಿದ ಮೇಲೆ ಅವು ಮಕ್ಕಳು ಸರ್, ಅವು 2ನೇ ಮಕ್ಕಳು. ಅವ್ರನ್ನಷ್ಟೇ ಪೋಷಣೆ ಮಾಡ್ಬೇಕು. ಅದು ಸಿಟಿ ಮಧ್ಯ ಭಾಗದಲ್ಲಿ ಮಾಡಿರೋದು. ಅಕ್ಕಪಕ್ಕ ಮನೆಗಳು ಅವ್ರ ಕಾಟ ತಡ್ಕೊಂಡು ಅವ್ರ ಕೇಸ್ಗಳು ಹಾಕಿ ಅವ್ರ ಹತ್ರ ಗಲಾಟೆ ಮಾಡಿ ಇವತ್ತು ಗೆದ್ದಿರ ಸರ್. ಇಲ್ಲಿ ಎಷ್ಟು ಕೇಸ್ಗಳು ಬಿದ್ದಾವ ಬೀಳ್ತಾ ಇರ್ತಾವ ಸರ್. ಹಂಗೆ ಸರ್ ಎಣ ಓರಕ್ಕೆಂತ ಬಂದ್ಮೇಲೆ ಹಿಂದಾದ್ರೆ ಮುಂದಾದ್ರೆ ಸರ್ ಎಲ್ಲದಕ್ಕೂ ರೆಡಿ ಮೇಲೆ ಬರ್ಬೇಕು. ಎಣ ಓರಕ್ಕೆ ನನ್ ಹಿಂದ್ ಹೋತ್ರ ಹೆಗಲ್ ಬಾರ ಮುಂದುವರ್ತೀನಿ, ಇದಕ್ ಬರ್ಬೇಕು, ನೀವು ರೆಡಿ ಇದ್ದೇ ಬರ್ಬೇಕು. ಹೌದು, ಸಾಕಷ್ಟು ಪ್ರಾಬ್ಲಮ್ ಫೇಸ್ ಮಾಡಿದ್ರಿ, ಮಾಡ್ತಾನೆ ಇದ್ದೀರಿ, ಮಾಡ್ತೀರಾ. ಅದಕ್ಕೆ ಆಗಲ್ಲ ಅಂತಾನೆ ತಾನೆ ಒಂದು ಸಾಕು. ಯಾಕೆ ನಮ್ಗೆ ತರ ಆಗಿದೆ ಸರ್. ಈಗ ಯಾವ್ದೋ ಮುಂದಿನ ಆಲೋಚನೆಗಳು, ಕೆಟ್ಟ ಆಲೋಚನೆ ರೆಡಿ ಮಾಡ್ಬೋದು ನಾವು. ನನಗಿಲ್ಲ ಸರ್. ಸರ್ ಇವತ್ತಿಗೂ ಹೇಳ್ತೀನಿ ಕೇಳಿ ಸರ್, ನಾನು ಹಿರಿಯರದು ಹೆಸರಲ್ಲಿ ಯಾರೋ ಮಾಡ್ತಾರಲ್ಲ ಸರ್ ಗೊತ್ತಿಲ್ಲ, ಆದ್ರೆ ನಾನು ಈ ದೇವರ ಎಲ್ಲೋ ನೀವು ಅಷ್ಟು ಹುಡುಕಿ ಎಲ್ಲೋ ನಿರ್ಗತಿಕರು ಅಂತ ಬೋರ್ಡ್ ಇಲ್ಲ ಸರ್ ನನ್ನಲ್ಲಿ. ದೇವರ ಮಕ್ಕಳು ಅಂತ ಕರಿತೀನಿ ಸರ್ ನಾನು. ದೇವ್ರ ಮಕ್ಕಳು, ಎಸ್, ದೇವ್ರ ಮಕ್ಕಳು. ಎಲ್ಲೂ ನಿರ್ಗತಿಕರು ಇವರು ಅಂತ ಹಾಕಲ್ಲ ಸರ್, ಹಾಕ್ಕೊಳ್ಬಾರ್ದು. ಯಾಕಂದ್ರೆ ಸೃಷ್ಟಿ ಮಾಡಿದ ದೇವ್ರ, ಹಾಗಾಗಿ ನಿರ್ಗತಿಕರು ಅಂತ ಹಾಕ್ಬಾರ್ದು ಸರ್. ಆಯ್ತಾ. ಮತ್ತೆ ಸ್ವಲ್ಪ ಜನ ದುಡ್ಡು ಮಾಡಿದಾನೆ ಅವ್ರ ಹೆಸರು. ಎಸ್, ನಾನೇನಾದ್ರೂ ಈ ಹಿರಿಯರ ಹೆಸರು ದುಡ್ಡು ಮಾಡಿದ್ರೆ ನಮ್ಮ ಅಮ್ಮನ ತಲೆ ಹಿಡ್ದಂಗೆ ಸರ್. ನಾನು ಆ ದುಡ್ಡು ಬೇಡ ಸರ್. ಅಂತವ್ರನ್ನ ಏನ್ ಹೇಳಿಕ್ ಬಯಸ್ತಾರೆ, ಏನ್ ಹೇಳ್ಬೇಕು ಸರ್? ನನ್ನ ಬುದ್ಧಿನ ಅದೇ. ಹಾಗಾಗಿ ನಿನ್ ಮೇಲೆ ನಾನು ಬೇಡ ಅಲ್ಲ. ಈಗ ಏನಾಗುತ್ತದೆ, ಹಿರಿಯ ಚಾಳಿ ಮನೆ ಮಂದಿಗೆಲ್ಲ ನಾನು ಕಳ್ಳ, ನನ್ನ ಪೇರ ನಂಬ. ಹಾಗಾಗಿ ನಿಮ್ಮ ಮನಸ್ಥಿತಿ ತೋರಿಸುತ್ತೆ. ದಯವಿಟ್ಟು ಆ ತಪ್ಪು ಕಲ್ಪನೆಗಳು ಬೇಡ. ಹೋಗಿ ಬರ್ರಿ ಸರ್. ಈಗ ದುಡ್ಡು ಮಾಡ್ಬೋದಲ್ಲ, 2 ದಿನ ಬಂದು ನೋಡಿ ಸರ್, ಸಾಕು. ಆ ವಾಸನೆ ಇಲ್ದಂಗೆ ಹೋಗ್ಬಿಡ್ತೀರಿ ಸರ್ ನೀವು. ದುಡ್ಡು ಸಿಗುತ್ತೆ ಅಂದ್ರೆ ಯಾರಿಗೆ ಸರ್ ಆ ಹೇಲ್ ಭಾಷಾ ಹುಳ ತೆಗಿಯಂಥದ್ದು. ಮತ್ತೆ ಕೈ ಬೀಸಿ ನಾವೇ ಕರ್ಕೊಂತೀವಿ ಸರ್ ಕಾಯಿಲೆಗಳನ್ನ. ಮನೆಯಲ್ಲ ಸಣ್ಣ ಮೊಮ್ಮಕ್ಕಳು ಅದೆಲ್ಲ ಇರ್ತಾರೆ, ಮತ್ತೆ ನೀವು ಮತ್ತೆ ತಿರ್ಗಾ ಮನೆಗೆ ಹೋಗ್ತೀರಾ. ಆಯ್ತಾ, ಯಾರಿಗೆ ತಾನೇ ಕೊಟ್ರೆ ಆಸೆ ಇದೆ ಸರ್.
HIV, TB, ಕುಷ್ಠರೋಗ, ಇದು ಊರಿಗಳು ಆಗಿರ್ತಾವ ಸರ್ ಅವ್ರ ಮೈಯಲ್ಲಿ, ಕೂರಿಗಳು, ಉಣ್ಣೆಗಳು. ಅದನ್ನ ಇಷ್ಟಪಟ್ಟ ಸರ್ ಅದು. 100% ನಿಜ. ಆಯ್ತು, ನಾನು ಈಗ ಹೇಳ್ತೀನಲ್ಲ, ಯಾರು ಬನ್ನಿ ದುಡ್ಡಾಗುತ್ತೆ ಅಂತ ಗೊತ್ತ, ದಯವಿಟ್ಟು ನೀವೊಂದು ಮಾಡಿ ಆಮೇಲೆ ಹೇಳಿ. ಹಾ. ಅದು ಬಿಟ್ಬಿಟ್ಟು ಸುಮ್ಮನೆ ಕುತ್ಕೊಂಡು ಕಮೆಂಟ್ ಆಗೋಕ್ ಹೋಗ್ಬೇಡಿ. Comment ವೈಯಕ್ತಿಕವಾಗಿ ಏನಿದೆ ಹಾಕಿ ಕೇಳಿ ತೊಂದ್ರೆ ಇಲ್ಲ, ಬಟ್ NGO ವಿರುದ್ಧ ಮಾತಾಡ್ಬೇಕಾರೆ ಟ್ರಸ್ಟ್ ಬಗ್ಗೆ ಇರ್ಲಿ ದಯವಿಟ್ಟು. ಯಾಕಂದ್ರೆ ಅದು ದಯವಿಟ್ಟು. ಎಲ್ಲೋ ಒಂದು ನೆಗೆಟಿವ್ ಕಮೆಂಟ್ ಇಂದ ಎಷ್ಟೋ ಜನರು ಹೊಟ್ಟೆ ಹೊಡೆದಂಗಾಗುತ್ತೆ. 100% ನಿಜ. ಅವ್ರ ಶಾಪ ಯಾರೋ ತಡೆದೇ ಬಿಡಲ್ಲ. ಕೊಡ್ಬೇಕಂತ ಮುಂದ್ ಬರೋರಿಗೆ ಅದು ಆ negative. late ಆಗುತ್ತೆ. ನಮ್ ಜನ 99 ಪಾಸಿಟಿವ್ ನೋಡಲ್ಲ ಸರ್, ನೆಗೆಟಿವ್ ಮಾತ್ರ ನೋಡ್ತಾರೆ. ಮತ್ತು ಅವಾಗ ಯಾರೋ ಒಬ್ಬ ವ್ಯಕ್ತಿ, ಈಗ ನೀವೇ ನಾಯ್ಡು ಕಟ್ಟಿದಾರೆ ನಾನು ಕಟ್ಟಬೇಕು ಅಂತ ಬಂದವರು, ಅಪ್ಪ ಇಷ್ಟೊಂದು ಕಷ್ಟ ಇದೆ ಅಂತ ಎದುರೋಗ್ಬಿಡ್ತಾರೆ. ಅವಾಗ ತಪ್ಪಾಗತ್ತೆ. ಬರ್ಬೇಕು ಸರ್, ಬರ್- ಇಂಥ ಹುಟ್ಟಬೇಕು. ಹ್ಮ್. ನಾವು ಬರೀ ಅದು ಇದು ಅಂತಲ್ಲ, ಇಂಥ ಸಂಸ್ಥೆಗಳು ಅಲ್ಲಲ್ಲಿ ಹುಟ್ಟಿದಾಗ ಈ ರೋಡಲ್ಲಿ ಬೀಳೋರು ನಿಜ. ಎಷ್ಟೋ ಜನ, ನೀವು ಹೋಗ್ತಾ ನೋಡ್ಕೊ ಹೋಗಿ ಸರ್, ಎಷ್ಟೋ ಜನ ಬಿದ್ದಿರ್ತಾರೆ. ಹೌದು. ಎಲ್ಲರನ್ನ ಜಾಗ ಕೊಡಕ್ ಆಗಲ್ಲ. ಹೌದು, ನಿಜ ಅವಾಗ ಸರ್. ಎಲ್ಲ ಒಂದೊಂದು ಸಂಸ್ಥೆ ಹುಟ್ಟಿದಾಗ ಹ್ಮ್. ಎಲ್ಲೋ ಒಂದ್ ಕಡೆ ಹೆಚ್ಚಿಗೆ ಅವ್ರ ತುಂಬಾ ಊಟ ಕಣ್ತು ಬಂದಿದ್ದೆ. ಸಿಗುತ್ತೆ. ಆರಾಮಾಗಿರೋಣೇನೋ. ಸತ್ರೆ ಎತ್ತಾಕ್ ಸುಡ್ಬೋದು ಸರ್. ಇಲ್ಲಿ ಸತ್ರೆ ನೋಡಲ್ಲಿ ಅನಾಥ ಶವ ಆಗ್ಬಿಡ್ತಾರೆ ಸರ್ ಪಾಪ. ಒಬ್ನು ಭಿಕ್ಷಕ ಕೈಕಾಲು ಕಟ್ಟಿದ್ರೆ ಅಮ್ಮಾದೆ ಅಂತ ಸರ್, ನಾಳೆ ಅವ್ನ ಸೊಂಟ ಮುರಿದ್ರೆ ಅವ್ನ್ ಎಲ್ಲಿ ಬಿದ್ದಿರ್ತಾನ ಸರ್. ಅವ್ನು ಯಾರು ಸರ್ ಹುಡುಕಿ ಹೋಗಿ ಕೊಡ್ತಾರ ಅವನಿಗೆ? ನಿಜ. ಅಂತವನಿಗಾದ್ರೂ ರಕ್ಷಣೆ ಸಿಗುತ್ತಲ್ವ ಸರ್? ಹೌದು. ಅಂತವ್ರಿಗೆ ನಾನು ಈಗಲೂ ಹೇಳ್ತೀನಿ, ಮಾಡಬೇಕು ಸರ್. ಮಾಡೋರಿಗೆ ಈಗ ನಾನು ಹೇಳ್ತೀನಲ್ಲ, ಯಾರಾದ್ರೂ ಆತರ ಮಾಡಬೇಕು ಅನ್ನೋರಿಗೆ ನನ್ನ ಕೈಯಲ್ಲಾಗಿ 100% ಸಪೋರ್ಟ್ ಮಾಡ್ತೀನಿ ಸರ್. ಈಗೂ ಇದೆ ಮಾಡ್ತಾ ಇದೀನಿ. ಎಷ್ಟೋ ಜನಕ್ಕೆ ನಮ್ಮ ಹುಡುಗರು ನಾನು ಕಟ್ತೀನಿ ಅಂತ ಬಂದವರಿಗೆ ಬೆಂಬಲವಾಗಿ ನಿಂತಿದ್ದೀನಿ. ಇನ್ನು ನಿಮ್ಮ ಬರ್ತಾ ಇದ್ದಾರೆ. ಅವರಿಗೆ ಕಾನೂನಿನ ಅರಿವು, ಹಾ. ಅದು ಯಾವ ಇನ್ನೊಂದಾಗಿರ್ಬೋದು, ತರ ಸಪೋರ್ಟ್ ಮಾಡ್ಬೇಕು ಅಂತ. ಪ್ರತಿಯೊಂದು ನಮ್ಮ ನಾನು ಎಕ್ಸ್ಪೀರಿಯನ್ಸ್ ತಾವು ಶೇರ್ ಮಾಡ್ತಾ ಇದ್ದಾರೆ. 100% ನಾನು ಬೆಳಿಬೇಕು, ಇನ್ನೊಬ್ರಲ್ಲ, ನನಗಿಲ್ಲ. ಆ ತರ ಅಲ್ಲ ಸರ್. ತಾವು ಬರ್ಲಿ. ಸೇವಾ ಮನೋಭಾವನೆ ಇಟ್ಕೊಂಡು ಮಾಡ್ತಾ ಇದ್ದಾರೆ. ಮತ್ತೆ ಅದೇ ಸರ್, ಮನೆ ಭಾವನೆ ಇಟ್ಕೊಂಡು ಬಂದ್ರೆ ಆಶ್ರಮದವರು ಇವತ್ತು ಯಾರೇ ನಮ್ಮ ಕರ್ನಾಟಕದಲ್ಲಿ ಯಾವುದೇ ಆಶ್ರಮಕ್ಕೆ ತೊಂದರೆ ಆದಾಗ ನನ್ನ ಹತ್ರನೇ ಬರ್ತಾರೆ ಸರ್. ಎಕ್ಸ್ಪೀರಿಯನ್ಸ್ ಇದೆ. ಅಲ್ಲಲ್ಲ, ಯಾವುದೇ ರೀತಿ ಅದೊಂದು ಯೂನಿಯನ್ ಮಾಡಿದ್ವಿ, ಯೂನಿಯನ್ಗೆ ಅಧ್ಯಕ್ಷ ನಾನೇ ಆಗಿದ್ದೆ. ಹಾ. ಹಾಗಾಗಿ ಅಂದ್ರೆ ಇಡೀ ಕರ್ನಾಟಕ ಸಂಘದ ಯೂನಿಯನ್ ಅಧ್ಯಕ್ಷ ತಾವು. ಅಂದ್ರೆ ಇದಕ್ಕೆಲ್ಲ ಈ NGOಗಳು ಫ್ರೀ ಆಫ್ ಕಾಸ್ಟ್ ಮತ್ ದುಡ್ಡು ಕೊಟ್ಟಿರೋದಕ್ಕಲ್ಲ, ಅದಕ್ಕಲ್ಲ ಆ NGO ಫ್ರೀ ಆಫ್ ಕಾಸ್ಟ್. NGO ತಾವೇ ಈ ತರ ಯಾರು ರೋಡಲ್ಲಿ ಬಿದ್ದರೆ ಸೇವೆ ಮಾಡ್ತಾರೆ ಅವ್ರಿಗೆ ಮಾತ್ರ ಸರ್. ಮತ್ತೆ ಈ ವಾಹಿನಿ ಮೂಲಕ ಒಂದ್ ಮಾತು ಹೇಳ್ತೀನಿ, ಹೇಳಿ ಸರ್. ನೀವೆಲ್ಲರೂ ರೋಡಲ್ಲಿ ವೃದ್ಧಾಶ್ರಮ ಅಂದ್ಬಿಟ್ರೆ ದಯವಿಟ್ಟು ಅದು ಫ್ರೀ ಆಫ್ ಕಾಸ್ಟ್ ಅನ್ಕೊಳಕ್ ಹೋಗ್ಬೇಡಿ. ನಿಜ. ನೀವು ಸೇವೆ ಮಾಡ್ಬೇಕು ಅಂದಾಗ ಅದು ನೀವೇನು ಸಹಾಯ ಮಾಡ್ಬೇಕು ಅಂದ್ಬಿಟ್ರೆ ಹತ್ರ ಇದೆ ಅಂತ ಹೋಗಿ ಮಾಡಕ್ ಹೋಗ್ಬೇಡಿ. ಇಂಥ ಯಾವ್ದು ಫ್ರೀ ಆಗಿ ಮಾಡ್ತದೆ ಅಂತ ಹೋಗಿ ನೀವೇ ವಾಲಂಟಿಯರ್ ಹೋಗಿ ಕೊಟ್ಟು ಬನ್ನಿ. ಅವಾಗ ನಿಮ್ಮ ಆತ್ಮ ನಿಮಗೆ ಸ್ಯಾಟಿಸ್ಫೈಡ್ ಎಷ್ಟಾಗುತ್ತೆ ನೋಡಿ ಸರ್. ಅವಾಗ ಅದು 100% ನಿಜ. ನಾವ್ ಒಬ್ಬರಿಗೆ ಯಾರಿಗೆ ಒಂದ್ ಹೆಲ್ಪ್ ಮಾಡಿದಾಗ ಅದು ಅದೊಂದು ನೀವು ಕಷ್ಟಪಟ್ಟಿರೋದು ಸರ್, ಇಂಥವ್ರಿಗೆ ಸೇರ್ಬೇಕು ಅದು. ಸೇರ್ಬೇಕು. ಮತ್ತೆ ಎಷ್ಟು ಆಶ್ರಮಗಳು ದುಡ್ಡು ಕಳಿಸ್ತೀನಿ ಅಂತಾರೆ, ದಯವಿಟ್ಟು ದುಡ್ಡು ಕಳಿಸ್ಬಿಡಿ. ನೀವೇ ಕೈಲಾರೆ ಹೋಗಿ ಅಕ್ಕಿನ ನಿಮ್ ಕೈಯಿಂದ ಕೊಟ್ಟು ಬನ್ನಿ. ಏನೇ ಕೊಡಿ, ಅದೊಂದು ಇದು ತೃಪ್ತಿ. ನೀವು ಕೈಯಿಂದ ಕೊಟ್ಟು ಬನ್ನಿ. ಅದೊಂದು ನೀವು ದುಡ್ಡು ಕೊಡ್ತೀರಾ ಅಂದ್ಬಿಟ್ಲೆ ಸೋಂಬೇರಿಗಳನ್ನಾಗಿ ಟ್ರಸ್ಟ್ ಅವ್ರು ಮಾಡಬೇಡಿ. ನೀವು ನಿಜ ಸರ್. ನಾನು ಕೊಟ್ಟ ದುಡ್ಡು ಏನಾಯ್ತು ಅನ್ನೋಕ್ಕಿಂತ ನೀವೇ ಅಲ್ಲಿಗೆ ಹೋಗಿ ನನ್ನ ಕೈಯಲ್ಲಾಗಿದ್ದು ಒಂದು 10 kg ಅಕ್ಕಿ ಕೊಟ್ಟು ಬನ್ನಿ. ಆ ತರ ಸಪೋರ್ಟ್ ಮಾಡಿ. ಕಷ್ಟ ಇದೆ ಸರ್, ನಮಿಗೂ ಬಹಳ ಕಷ್ಟ ಇದೆ. ಅಕ್ಕಿ ಆಗಿರ್ಬೋದು, 4 ಪ್ಯಾಕೆಟ್ ಅಕ್ಕಿ ಪರ್ ಡೇ ಅಂದಾಗ ತಮಾಷೆ ಅಲ್ಲ. ಯಾಕಂದ್ರೆ ಹಿಂದೆ 10 kg ಆದ್ರೂ ಸೊಸೈಟಿ ಅಕ್ಕಿ ಸಿಗ್ತಾ ಇತ್ತು. ಬಡವರು 5 kg 5 kg ನಮಗೆ ತಂದು ಕೊಡೋರು. ಈಗ ಅವ್ರಿಗೆ ಇಲ್ಲ ಸರ್ ಅಕ್ಕಿ, ನಮಗೆ ಬರ್ತಾ ಇಲ್ಲ. ರೇಷನ್ ಅಕ್ಕಿ ಒಂದು ದಾನಿಗಳು ಬಹಳ ಚೆನ್ನಾಗಿ ಕೊಡೋರು. ಅವಾಗ ರೇಷನ್ ಅಕ್ಕಿ ತಂದು ಕೊಡೋರು, ಎಷ್ಟು ಬೇಕು ಅಷ್ಟು ಇಟ್ಕೊಂಡು ತಂದು ಕೊಟ್ಬಿಡೋರು. ಅವರಿಗೆ ಈಗಿಲ್ಲ, ಈಗೆಲ್ಲ ಈಗ ಅದು ಅವ್ರಿಗೆ ಸಿಗ್ತದೆ. ಅವ್ರಿಗೆ ಇಲ್ಲ, ಇಲ್ಲಿ ತಂದು ಕೊಡ್ತಾರೆ ಪಾಪ ಅವರು. ಇದು ಯಾವಾಗಿಂದ ಕೊಡ್ತಾ ಇಲ್ಲ ಸರ್ ತಮ್ಮ? ಈ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ಮೇಲೆ, ಗ್ಯಾರಂಟಿ ಯೋಜನೆ ಬಂದ ಮೇಲೆ ಸರ್, ಬರ್ಲಿ ಕೊಡ್ಲಿ ಬಿಡ್ಲಿ ತಾವು ನಡ್ಸ್ಕೊಂಡು 10 kg ಹೋಗ್ತಾ ಸಾಕು. 5 kg ಅಕ್ಕಿ ಭಗವಂತ ಕೊಡ್ತಾರೆ. ಶಕ್ತಿ ಕೊಟ್ರೆ ಸಾಕು ಸರ್. ಭಗವಂತ ಯಾರು ಸರ್? ಭಗವಂತ ಇದ್ರೆ ಇವರೆಲ್ಲ ಯಾಕೆ ಬರ್ತಾ ಇದ್ರು ಸರ್? ಪಾಪ ಇದೆ ಅನ್ನ ಕೊಡನೆ ಯಾರೋ ನಿಮ್ಮಂತರ ಯಾರೋ ತಂದು ಕೊಡ್ತಾರೆ, ಅವರೇ ನಿಜವಾದ ದೇವ್ರುಗಳು. ಅದಕ್ಕೆ ಅನ್ನದಾತೋ ಸುಖಿ ಭವ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಸರ್ ನಮಸ್ಕಾರ. ನಮಸ್ಕಾರ ಸರ್.
ತಮ್ಮ ಹೆಸರು? ನನ್ನ ಹೆಸರು ರಾಜಗೋಪಾಲ್ ರಾವ್. ಎಷ್ಟು ವರ್ಷ ಆಯ್ತು ಸರ್ ನಿಮ್ದು? ನಾನು ಬಂದು 4 ವರ್ಷ 4 ದಿನ ಆಯಿತು ಇವತ್ತಿಗೆ. ತಾವು ಎಲ್ಲಿದ್ದೀರಿ ಸರ್? ಮತ್ತೆ ಪ್ರಾಪರ್ ಯಾವ ಸರ್? ಒಂದು ಪ್ರಾಪರ್ ಒಂದು ಮಂಗಳೂರು ತಾಲೂಕು, ದಕ್ಷಿಣ ಕನ್ನಡ ಜಿಲ್ಲೆ. ಆದರೆ ಕೊರೋನಾ ಸಮಯದಲ್ಲಿ ನಾನು ಆಶ್ರಮವನ್ನು ಸೇರಿದ್ದೇನೆ. ಜೀವನದುದ್ದಕ್ಕೂ ಧೈರ್ಯ, ಸಾಹಸ, ತ್ಯಾಗ ಗುಣಗಳ ಮೂಲಕ ನಾನು ತನ್ನ ಸೇವೆಯನ್ನು ಸಲ್ಲಿಸಿದ್ದೇನೆ ರಾಜ್ಯ ಮತ್ತು ದೇಶಕ್ಕೆ. ಅಷ್ಟೇ ಅಲ್ಲದೆ ಸತ್ಯ, ಧರ್ಮ, ನ್ಯಾಯ ಜೀವನದಲ್ಲಿ ನನಗೆ ಅದನ್ನು ಜಯಿಸಲಿಕ್ಕೆ ಜೀವನದಲ್ಲಿ ಸಾಧ್ಯವಾಗಲಿಲ್ಲ. ಈ ಆಶ್ರಮ ಸೇರಿದ ನಂತರ ಈಗ ನಾನು ಒಂದು ರೀತಿಯಲ್ಲಿ ಸಂತೋಷದಲ್ಲಿದ್ದೇನೆ. ಒಂದು ಶಾಂತ ರೀತಿಯ ದಲ್ಲಿ ಇರಲು ನನಗೆ ಸಾಧ್ಯವಾಯಿತು. ಇಲ್ಲಿಯ ವ್ಯವಸ್ಥೆ, ಊಟದ ವ್ಯವಸ್ಥೆ ಆಗಲಿ, ವಸತಿ ಸೌಲಭ್ಯವಾಗಲಿ, ಇನ್ನಿತರ ಎಲ್ಲ ಸೌಲಭ್ಯವೂ ಅತ್ಯುತ್ತಮವಾಗಿದ್ದು, ಯಾಕಂದರೆ ಜೀವನದಲ್ಲಿ ಒಂದು ಶಾಂತತೆ ಇರಬೇಕಾಗ್ತದೆ. ಅಂಥ ಸಮಯದಲ್ಲಿ ಆಸರೆ ವೃದ್ಧಾಶ್ರಮ ಬರೀ ವೃದ್ಧಾಶ್ರಮವಾಗಿರದೆ ಇದು ಬಹುಮುಖ ಸೇವಾ ಕೇಂದ್ರವಾಗಿ ಮುಂದುವರಿಯುತ್ತಿರುವುದು ನಮಗೆಲ್ಲರಿಗೂ ಭಾಳ ಸಂತೋಷವಾಗಿರ್ತದೆ. ಆಶ್ರಮವಾಸಿಗಳಿಗೆ ಸಂತೋಷವಾಗಿರ್ತದೆ. ಅಂದರೆ ಬಹುಮುಖ ಸೇವಾ ಸಂಸ್ಥೆ ಅಂದರೆ ಮುಖ್ಯವಾಗಿ ಅನ್ನದಾಸೋಹ ಕಾರ್ಯಕ್ರಮಗಳು, ನಂತರ ಇನ್ನು ರೀತಿಯಲ್ಲಿ ಈ ಪೊಲೀಸ್ ಇಲಾಖೆಯವರು ದಾಖಲಿಸಿದಂಥ ಹಲವು ಆಶ್ರಮವಾಸಿಗಳು ಇಲ್ಲಿದ್ದಾರೆ. ಪೊಲೀಸ್ ಇಲಾಖೆಯವರು ದಾಖಲಿಸಿದಂಥ ಸಮಯದಲ್ಲಿ ನಮಗೆ ಇದೊಂದು ರೀತಿಯ ವಿಶೇಷ ರಕ್ಷಣೆ ಆಶ್ರಮವಾಸಿಗಳಿಗೆ ದೊರಕಿದಂತಾಗಿದೆ. ಇದೊಂದು ಭಾಳ ಒಂದು ಗಮನಾರ್ಹವಾದ ವಿಷಯವಾಗಿರ್ತದೆ. ಅಷ್ಟಲ್ಲದೆ ರಸ್ತೆ ಬದಿಯಲ್ಲಿ ಆಕಸ್ಮಿಕ ಮತ್ತು ಅನಿರೀಕ್ಷಿತ ಕಾರಣಗಳಿಂದ ಯಾವುದೋ ಅಪಘಾತ ಇದರಿಂದಾಗಿ ತನ್ನ ಅಂತಿಮ ಕ್ಷಣಕ್ಕೆ ಬಳಲುತ್ತಿರುವಂಥ ವ್ಯಕ್ತಿಗಳನ್ನು ಆಂಬ್ಯುಲೆನ್ಸ್ ಇಲ್ಲಿ ಕರೆತಂದು ಅವರಿಗೂ ಚಿಕಿತ್ಸೆಯನ್ನು ಕೊಡ್ತಾ ಇದ್ದಾರೆ. ಆದ ಕಾರಣ ಈ ಆಸರೆ ವೃದ್ಧಾಶ್ರಮ ಬಹುಮುಖ ಸೇವಾ ಸಂಸ್ಥೆಯಾಗಿದ್ದು ಅಂಥವರ ಇದನ್ನು ರಕ್ಷಣೆಯನ್ನು ಈ ಆಶ್ರಮ ಸಂಸ್ಥಾಪಕರಾದ ಮಾನ್ಯ ಶ್ರೀ ಜಯರಾಜ್ ನಾಯ್ಡು ಸರ್ ಮತ್ತು ಅಮ್ಮನವರು ಅಂದರೆ ದಂಪತಿಗಳು ನಿರ್ವಹಿಸುತ್ತಿರುವುದು ಕರ್ನಾಟಕ ರಾಜ್ಯ ಮತ್ತು ಭಾರತ ದೇಶದಲ್ಲಿ ಒಂದು ಮಹತ್ವದ ಸ್ಥಾನವನ್ನು ಪಡೆದಿರುವುದು ಒಂದು ಸಂತೋಷದ ವಿಷಯವಾಗಿರ್ತದೆ. ಕನ್ನಡ MA ಮಾಡಬೇಕೇಳಿ ಜೀವನ ಅಂತ್ಯದೊಳಗೆ, ಅಂದರೆ ನನಗೀಗ ವಯಸ್ಸು 84 ವರ್ಷ, ಅಂತ್ಯದೊಳಗೆ ಒಂದು ಡಿಗ್ರಿ ಪದವಿ ಅದರಿಂದ ಏನು ಪ್ರಯೋಜನ ಇಲ್ಲ. ಆದರೂ MA ಕನ್ನಡ ಮಾಡಬೇಕು ಹೇಳಿ ಉದ್ದೇಶದಿಂದ ಹೋಗಿದ್ದೆ. ಆ ಸಮಯದಲ್ಲಿ ಕೊರೋನಾ ಇದು ಪ್ರಾರಂಭವಾದ ಕಾರಣ ನಾನು ಅಲ್ಲಿಂದ ಮುಂದಕ್ಕೆ ಪ್ರಯಾಣ ಮಾಡಲಿಕ್ಕೆ ನನಗೆ ಭಾಳ ಒಂದು ರೀತಿಯ ತೊಂದರೆ ಆಗಿ ಹೋಯಿತು. ಆ ಸಮಯದಲ್ಲಿ ಈ ಪೊಲೀಸ್ ಇಲಾಖೆಯವರು, ಆರಕ್ಷಕ ಇಲಾಖೆಯವರೇ ನನ್ನನ್ನು ಶಿವಮೊಗ್ಗಕ್ಕೆ ಕಳಿಸಿದರು. ಶಿವಮೊಗ್ಗದಲ್ಲಿ ನಾನು ಅಲ್ಲಿಯೇ ಮುಂದುವರಿಯಲು ಒಂದು ತಿಂಗಳು ಅಲ್ಲಿಯೇ ಇದ್ದೆ. ನಾನು ಶಿವಮೊಗ್ಗದಲ್ಲಿ ಇರುವಂಥ ವ್ಯವಸ್ಥೆ ಭಾಳ ಉತ್ತಮವಾದ ವ್ಯವಸ್ಥೆ ಆಗಿತ್ತು ಅಲ್ಲಿ ಹಾಸ್ಟೆಲಲ್ಲಿ. ಅಲ್ಲಿ 1 ತಿಂಗಳು ನಾನು ಮಾತ್ರ ಅಲ್ಲ, ಒಂದು 100 ಜನ ತೊಂದರೆ ಆದವರಿಗೆಲ್ಲ ಅವರು ಉತ್ತಮವಾದ ರೀತಿಯ ಊಟ ವಸತಿ ಸೌಲಭ್ಯವನ್ನು ನೀಡಿದ್ದಾರೆ. ಅಂಥ ಸಮಯದಲ್ಲಿ ಅಲ್ಲಿ ಇದ್ದು ಕೊನೆಗೆ ಅಲ್ಲಿಂದ ನನ್ನನ್ನು ಬೆಂಗಳೂರಿಗೆ ಕಳಿಸಿದರು. ಬೆಂಗಳೂರಿನಲ್ಲಿ ಅವರೇ ಇದರಲ್ಲಿ ಬೆಂಗಳೂರು ವಾಹನದಲ್ಲಿ KSRTC ಇದರಲ್ಲೇ ಕಳಿಸಿಕೊಟ್ಟರು. ಅದರ ಬಳಿ ಆ ಸಮಯದಲ್ಲಿ ನಾನು ಯಶವಂತಪುರ ರೈಲ್ವೆ ಸ್ಟೇಷನಲ್ಲಿದ್ದಾಗ ಅಲ್ಲಿ ಅಮ್ಮನವರು ಮತ್ತು ರಕ್ಷಣಾ ವೇದಿಕೆಯ ಸದಸ್ಯರು ನನ್ನನ್ನು ನೋಡಿ ಅವರು ಇಲ್ಲಿಗೆ ಕರೆತಂದರು. ಈಗ ನಾನು ಬಂದು 4 ವರ್ಷ 4 ದಿನ ಆಯಿತು ಇವತ್ತಿಗೆ. ಆರೋಗ್ಯ ಮತ್ತು ಸಂತೋಷದಿಂದ ಇದ್ದೇನೆ ಸರ್.